ಈ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಗ್ಲೋಬಲ್ ಡಿವಿನಿಟಿ ಪೇಜಲ್ಲೂ ಅಪ್ಲೋಡ್ ಮಾಡ್ತಾ ನೀವೆಲ್ಲ ಇಲ್ಲಿ ಸೇರಿದ್ದೀರಾ. ಒಂದು ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ತಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಶೇಷವಾದ ಆಕ್ಟಿವಿಟಿನ ಇನ್ನು 5 ನಿಮಿಷ ಕಾಲದಲ್ಲಿ ಶುರು ಮಾಡಲಿದ್ದೀವಿ. ಪ್ರತಿಯೊಬ್ಬರು ದಯವಿಟ್ಟು ರೆಡಿ ಆಗಿ ಇಲ್ಲಿನ ರೂಲ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ. ಆರ್ಟಿಫಿಷಿಯಲ್ ಕಲರ್ಸ್ನ ಆ್ಯಡ್ ಮಾಡಬಾರ್ದು ಮತ್ತು ಮತ್ತೊಂದಷ್ಟಿದೆ. ಸೊ ದಯವಿಟ್ಟು ಅದನ್ನೆಲ್ಲ ಪ್ರತಿಯೊಬ್ಬರು ಫಾಲೋ ಮಾಡಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಆಕ್ಟಿವಿಟಿನ ಈ ಒಂದು ಕಾಂಪಿಟೇಷನ್ನ ಇನ್ನು 5 ನಿಮಿಷ ಕಾಲದಲ್ಲಿ ನಾವು ಶುರು ಮಾಡಲಿದ್ದೀವಿ. ಥ್ಯಾಂಕ್ ಯು. ಹಾಯ್, ಹಾಂ ಆರಾಮಿದ್ದೀರಾ? ಆರಾಮಾಗಿದ್ದೀವಿ. ಹಾಂ, ಅದೇ ಮನೆಯವ್ರಿಗೆ ಜೊತೆ ಬಂದಿದ್ದೀರಾ? ನೀವು ಮಾಡ್ತೀರಾ? ಮನೆಯವರು ಅಡುಗೆ ಎಲ್ಲ ಮಾಡ್ತಾರೆ. ಅಲ್ಲ, ನೀವು ಮಾಡ್ತೀರಾ? ನಾನಿಲ್ಲ. ನೀವಿಲ್ವಾ? ನೀವು ಸಪೋರ್ಟ್ ಮಾಡೋದಷ್ಟೇನಾ? ಹಾಂ, ಒಟ್ಟಿಗೆ ನಿಂತ್ಕೊಳ್ಳಿ, ಒಂದ್ಸಲ ನಾನು ಒಂದು ವೀಡಿಯೋ ಮಾಡ್ತೀನಿ. ಮನೆಯವರು ಅಡುಗೆ ಮಾಡಿದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ತುಂಬ ಬಹುಮಾನ ತಗೊಂಡಿದ್ದಾರೆ. ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ. ಅದೇ ಈ ಏಜ್ನಲ್ಲೂ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನಿಮ್ಮ ಜೊತೆ ಬಂದು ಹೆಲ್ಪ್ ಮಾಡೋದು ಮತ್ತು ಮಾರಲಿ ಸಪೋರ್ಟ್ ಕೊಡ್ತಾರಲ್ಲ, ಅದು ಖುಷಿ ಆಗಿರುತ್ತೆ. ಥ್ಯಾಂಕ್ ಯು. ಒಂದು ಫೋಟೋ ತೆಗಿತೀನಿ ಸರ್. ಹಾಯ್, ನಿಮ್ಮ ಹೆಸರು ಶೋಭಾ ಅಲ್ವಾ? ಹಾಂ, ನಿಮ್ಮ ಹೆಸರು ಶೋಭಾ ಅಲ್ವಾ? ಹ್ಞೂ, ಅದೇ ನನಗೆ ನಿಮ್ಮ ಪರಿಚಯ ಮೊದಲು ಆಗಿಲ್ಲಾಗಿತ್ತು, ಈಗಾಗೆ ಕಾಂಪಿಟೇಷನಲ್ಲಿ ಪರಿಚಯ ಆಗಿದ್ದು. ಅದೇ ತುಂಬ ಖುಷಿ ಆಗುತ್ತೆ. ಇವತ್ತು ಏನೇನು ಮಾಡ್ತಾ ಇದ್ದೀರಾ? ಏನೋ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಹಾಗೆಲ್ಲ ಇಲ್ಲ, ಎಲ್ಲರೂ ನಾವು ಒಂದು ನಮ್ಗೆ ಗೊತ್ತಿದ್ದದನ್ನು ಮಾಡೋದು ಖುಷಿ ಆಗುತ್ತೆ. ಥ್ಯಾಂಕ್ ಯು. ನೋಡಿ, ಇಲ್ಲ ಅಮ್ಮ ಮಗಳು ಏನೋ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಏನು ತಯಾರಿ ಮಾಡ್ಕೊಂಡಿದ್ರಿ ಅಮ್ಮ ಮಗಳು? ಅಮ್ಮ ಮಗಳು ಏನು ತಯಾರಿ ಮಾಡ್ಕೊಂಡಿದ್ರಿ? ಏನು ಮಾಡಿದ್ದೀರಾ ಇವತ್ತು? ನಾನು ಬಂದು ಇದು ಪರ್ಲ್ ಮಿಲ್ಲೆಟ್ ಇದೆಲ್ಲ ಮೇಡಮ್, ಇದರಲ್ಲಿ ಮೊಳಕೆ ಕಟ್ಟಿ ಸ್ಯಾಲೆಡ್ ಮಾಡಿದ್ದೀನಿ. ಸ್ವೀಟ್ ಪೊಟೆಟೊ ಇದೆಲ್ಲ ಇದು ಗೊತ್ತಲ್ಲ ಏನು, ಅದ್ರೇನು ಕ್ಯಾರೆಟ್ ಎಲ್ಲ ತುರುವಿ ಹಾಕಿಟ್ಟು ಮಾಡಿದ್ದೀನಿ. ಇದು ನಮ್ಮಂಥ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ನಾವು ಪ್ಯಾಕೆಟ್ ಮಾಡ್ತೀವಲ್ಲ, ಇದು ಮಾಡಿದ್ದೀನಿ. ಇದೊಂದು ಮಖಾನಿನಲ್ಲಿ ಜ್ಯೂಸ್ ಮಾಡಿದ್ದೀನಿ. ಇದು ಬಂದು ಪುದೀನಾಗಿ ಚಟ್ನಿ ಸೈಡ್ ಡಿಶ್. ಯಾಕಂದರೆ ಜ್ವರ ಇರುವಾಗ ಟೈಮ್ನಲ್ಲಿ ನಾವು ತಗೊಂಡು ತಿಂದರೆ ಕಸರಿಗೆ ಏನು ಕಾಣಲ್ಲ. ಅದು ಚೆನ್ನಾಗಿ. ಥ್ಯಾಂಕ್ ಯು. ಕಳಿಸಿ ವಿಡಿಯೋ ರೆಡಿ ಆಯಿತಾ?
ಹಾಯ್ ಆತ ರೆಡಿ ಆಯ್ತಾ? ಆಗ್ತಾ ಆಯ್ತು. ಫೈನಲ್ ಟಚ್. ಒಂದೆಲ್ಗ ಇಲ್ಲ ಅವರೇ ಎಲ್ಲ ನಾನು ಬಂದಿದ್ದೀನಿ. ನಿಮ್ಮ ಹೆಸರು ತಿಳ್ಕೊಬೋದು? ರಿಜಿತ ರಾಜೇಶ್ವರಿ ಮ್ಯಾಮ್ ಏನೆಲ್ಲ ಮಾಡಿದ್ದಾರೆ ಅಂತ ನಾವು ಒಂಚೂರು ಹೇಳ್ತೀರಾ? ಇಲ್ಲಿ ನನಗೊಂದು ಈ ಒಂದು ನಮ್ಮ ಡ್ರೈ ಫ್ರೂಟ್ಸ್ ಜೀವ ಹೂವಾಗಿದೆ, ಪಾದ ಜೇನಾಗಿದೆ, ಪಾಲು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಆ ಥರ ಬೆಳಗ್ಗೆ ಎದ್ದ ತಕ್ಷಣ ಗಂಡ ಇಟ್ಕೊಂಡು ಸಾಲ ಹಾಕೊಂಡು ಖುಷಿಯಾಗಿ ಡ್ಯಾನ್ಸ್ ಬಿಡ್ತಾರೆ. ನಾನೆಲ್ಲ ಅಡಿಗೆ ಸೀರಿಯಸ್ಲಿ ಬೇಜಾರು ಮಾಡ್ತಾರೆ ಅಲ್ವಾ? ಹೌದು ಸರ್, ಅದೊಂದು ಜಾಯ್ ಸರ್. ಕುಕಿಂಗ್ ಇಸ್ ಆಲ್ಸೋ ಜಾಯ್. ನೀವು ಜಾಯ್ ಮಾಡ್ತಾ ಇದ್ರೆ ಅಯ್ಯೋ ಮಾಡ್ಬೇಕಲ್ಲ ಅಂತ ಮಾಡಿದ್ರೆ ನಿಜವಾಗ್ಲೂ ಯಾವುದೂ ಚೆನ್ನಾಗಿ ಬರಲ್ಲ. ನಾವು ಒಂದು ಜಾಯ್ ಮಾಡ್ತಾ ಇದ್ರೆ ಯಾವುದೇ ಏನೇ ಆಗಿರ್ಬೋದು ಆ ಒಂದು ಸ್ವೀಟ್ನೆಸ್ ಆಡ್ ಆನ್ ಆಗ್ಬಿಡುತ್ತೆ ಅದರಲ್ಲಿ. ಸೊ ಅಡುಗೆನೂ ನಮ್ಮ ಸರ್ ಅದನ್ನೇ ಹೇಳ್ತಿರೋದು, ಏನೇ ಒಂದು ಮಾಡಬೇಕಾದ್ರೂ ಅಡುಗೆ ಮಾಡಬೇಕಿಲ್ಲ ಅಂತ ಮಾಡಕ್ಕೆ ಹೋಗ್ಬಿಡಿ. ಜಾಯ್ ಮೂಲಕ ಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಹಾಗೆ ನಿಮ್ಮ ಪಕ್ಕದಲ್ಲಿರುವಂಥ ಪಾರ್ಟ್ನರ್ ಬಾಂಡಿಂಗ್ ಕೂಡ ನಿಮಗೆ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಅಡುಗೆ ಮಾಡ್ತಾ ಇರೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ರೆ ಏನೂ ಪ್ರಯೋಜನ ಇರಲ್ಲ. ಅವರು ಒಂದು ಪ್ರಪಂಚದಲ್ಲಿ ಅವ್ರು ಹೋಗಿರ್ತಾರೆ. ನಿಮ್ಮ ಪ್ರಪಂಚದಲ್ಲಿ ನೀವು ಆ್ಯಡ್ ಆನ್ ಮಾಡಬೇಕಂದ್ರೆ ಬನ್ನಿ ನನಗೊಂಚೂರು ಹೆಲ್ಪ್ ಮಾಡಿ, ಬನ್ನಿ ಹಾಡಾಡೋಣ ಅಂತ ಹೇಳಿ ಹಾಡಾಡ್ತಾ ನೋಡಿ. ಹಾಡೇ ಬರೋಲ್ಲ, ನಾನು ಹಾಡಾಡೋಕ್ಕೆ ನಾನು ತುಂಬ ಭಯ ಪಡ್ತೀನಿ. ಸರ್ ನನಗೊಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ನಾನು ಹಾಡಿದೆ. ಸೊ ಹಾಗೆ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದವ್ರ ಜೊತೆಗೆ ಬಾಂಡಿಂಗ್, ಈಗ ಒಂದು ಫೋನ್ ಬಂದ್ಬಿಟ್ಟು ಎಲ್ಲರೂ ಬಾಂಡಿಂಗ್ ಅಂತೂ ಹಾಳಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಎವ್ರಿ ಒನ್ ಆರ್ ಬಿಸಿ ಅಟ್ ದ ಫೋನ್ಸ್, ಇನ್ಸ್ಟಾಗ್ರಾಮ್ ಅಂತ ಹೇಳಿ ಬಾಂಡಿಂಗ್ನ ಆಗಿನ ಕಾಲದಲ್ಲಿ ಬಾಂಡಿಂಗ್ನ ನೀವು ಅದೇ ಥರ ಬಾಂಡಿಂಗ್ ಬೇಕು ಅಂದರೆ ಈ ಒಂದು ಕುಕಿಂಗ್ ಕಾನ್ಸೆಪ್ಟ್ ಮೂಲಕ ಕೂಡ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ, ಆಗಿನ ಕಾಲದಲ್ಲಿ ಮನೆಗೆ ನೆಂಟರು ಬಂದ ತಕ್ಷಣ ಊಟ ಮಾಡಿ ಅಂತ ಬಡಿಸ್ತಾ ಇದ್ರು, ರೈಟಾ? ಆಗಿನ ಕಾಲದಲ್ಲಿ ಬಟ್ ತಿನ್ಲೇಬೇಕು ಅಂತ ಬಡಿಸ್ತಾ ಇದ್ರು. ಈಗಿನ ಕಾಲದಲ್ಲಿ ಬರೋವಾಗಲೇ ಫೋನ್ ಮಾಡುವಾಗ ಮನೇಲಿ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಊಟ ತಿಂತೀಯಾ ಅಂತ ಕೇಳ್ಬಿಟ್ಟು ಕಳಿಸ್ಬಿಡ್ತಾರೆ ವಾಪಸ್ ಮನೆಗೆ. ಅಡುಗೆನೇ ಮಾಡಲ್ಲ. ಲೈಫಲ್ಲಿ ನೋಡಿ ಒಂದು ಮಾತು ಹೇಳ್ತೀನಿ, ನಿಮ್ಮ ಮನೆಗೆ ಯಾರೇ ಬರಲಿ, ಎಂಥವ್ರು ಬರಲಿ, ಊಟ ಲೈಫಲ್ಲಿ ಸಾಕೋ ಒಂದೇ ಒಂದು ಪದಾರ್ಥ ಊಟ. ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ. ನಾವೆಷ್ಟನ್ನು ಆರಾಮ ದುಡಿಬೋದು ಜೀವನದಲ್ಲಿ. ಲೈಫಲ್ಲಿ ಖುಷಿ ಅಂತ ಏನು ಗೊತ್ತಾ? ಗಂಡ ಎದ್ದು ಬೆಳಗ್ಗೆ ಎದ್ದ ತಕ್ಷಣ ಪಕ್ಕದಲ್ಲಿ ನಿಂತ್ಕೊಂಡು ಈರುಳ್ಳಿ ಕೊಡಮ್ಮ ಸ್ವಲ್ಪ ಹಂಗೆ ಸಾಂಗ್ ಆಡ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಕೆಲಸ ಅವ್ರಿಗೂ ಹೆಲ್ಪ್ ಮಾಡಿದ್ರೆ ಆ ಜೀವನ ಚೆನ್ನಾಗಿರುತ್ತೆ ಅಲ್ವಾ? ಹೆಲ್ತ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ನಾವು ಮಾಡ್ಕೊಡ್ತೀರ ಸುಮ್ಮನೆ ಇದ್ರೆ ಏನು ಹೌದು. ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರು ರೋಸ್ ಕೊಟ್ಟ ತಕ್ಷಣ ಐ ಲವ್ ಯು, ರೋಸ್ ಕೊಟ್ಟ ತಕ್ಷಣ ಓಕೆ ಅಂತ ಇದ್ರು. ಈಗಿನ ಕಾಲ ಆಗಲ್ಲ, ಅಡಿಗೆ ಮಾಡೋದು ಬರ್ತಾ ಇರ್ತಾರೆ. ಇದನ್ನ ಜಡ್ಜ್ ಮಾಡೋಕೆ ನಮಗೆ ಇಬ್ರು ಮಾಸ್ಟರ್ ಶೆಫ್ ಅಂತಾನೆ ಹೇಳ್ಬೋದು ಇಬ್ರು. ಯಾಕೆಂದ್ರೆ ನಮಗೆ ನೂರಾರು ಜನಕ್ಕೆ ಊಟನ ಬಡಿಸ್ತಾ ಇದ್ದಾರೆ ಪ್ರತಿದಿನ. 100 ಅಲ್ಲ 1000 ಅಂತಾನು ಹೇಳುವುದು ನಾನು, ತಪ್ಪಾಗಲ್ಲ. ಯಾಕೆಂದ್ರೆ ನಮ್ಮೊಂದಿಗೆ ನಮ್ಮ ಪಾಕಶಾಲೆ ಆಗಿರುವಂತಹ, ನಿಮ್ಮೆಲ್ಲರಿಗೂ ಗೊತ್ತು ಪಾಕಶಾಲೆ. ನಮಗೆ ಬೆಳಗ್ಗೆ ತಿಂಡಿ ಮಾಡಿಲ್ಲ ಮನೆಯಲ್ಲಿಯೇ ನಾವು ಪಾಕಶಾಲೆಗೆ ಹೊರಡೋಗ್ತೀವಿ, ಮಧ್ಯಾಹ್ನ ಊಟ ಇಲ್ಲಾಂದ್ರೆ ಹೊರಡೋಗ್ತೀವಿ. ಯಾಕೆಂದ್ರೆ ರುಚಿಕರವಾಗಿರುವಂತಹ ಅಡುಗೆ ನಮಗೆ ಸಿಗುತ್ತೆ, ತಿಂಡಿ ಸಿಗುತ್ತೆ. ಹಾಗೂ ಯಾವುದೇ ರೀತಿಯಂತಹ ಬೇಡಿರುವಂತಹ ವಸ್ತುಗಳನ್ನ, ತಿಂಡಿ ಪದಾರ್ಥಗಳನ್ನ ಉಪಯೋಗಿಸ್ತಾರೆ
ಪಾಕಶಾಲೆಯಲ್ಲಿ ನಮಗೆ ರುಚಿಕರಿಂದ ಪ್ರೀತಿಯಿಂದ ನಮಗೆ ತಿಂಡಿನ ಮಾಡಿಕೊಡ್ತಾರೆ. ನಮ್ಮ ಪಾಕಶಾಲೆಯ ಕೋ ಡೈರೆಕ್ಟರ್ ಆಗಿರುವಂತಹ ವಿನೋದ ವಿ ಅಡಿಗಾಮ ನಮ್ಮ ಜೊತೆ ಇದ್ದಾರೆ. ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋ ಒಂದು ಜೋರಾದ ಚಪ್ಪಾಳೆ ಮೂಲಕ ಬರೀ ಜೋರಾದ ಚಪ್ಪಾಳೆ ಸ್ವಾಗತ ಸುಸ್ವಾಗತ ನಿಮಗೆ ಈ ಒಂದು ವಿಶೇಷವಾಗಿ ಸ್ವಾಗತ. ಸೊ ಪಾಕಶಾಲೆಗೆ ಎಲ್ಲರೂ ವಿಸಿಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಒಂದು ಕಾಲದಲ್ಲಿ ಇವರು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಿ ಬಂದಿದ್ದಾರೆ. ನಾನು ಹೇಳ್ತೀನಿ, ನಾನು ಒಲೆ ಹಚ್ಚಕ್ಕೆ ಬರ್ತಾ ಇರಲಿಲ್ಲ. ಮದುವೆ ಆಗಿ ಗಂಡನ ಮನೆಗೆ ಬರೋವರೆಗೂ ಒಲೆ ಹಚ್ಚಿರಲಿಲ್ಲ ನಾನು. ಯಾಕಂದರೆ ಸ್ವಲ್ಪ ಹೊರಗಡೆ ಇದ್ದೆ, ಕೆಲಸಕ್ಕೆ ಹೋಗ್ತಾ ಇದ್ದೆ, ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಇದ್ದೆ. ಸೊ ಮನೆಯಲ್ಲಿ ಒಲೆ ಹಚ್ಚೋ ಪ್ರಮೇಯ ನಾನು ಬಂದೇ ಇರಲಿಲ್ಲ. ಆದರೆ ನನ್ನ ಚಿಕ್ಕಪ್ಪ ನಾನು ಮದುವೆ ಮಾಡುವಾಗ ಸುಳ್ಳೆ ಇರ್ತಾರೆ ಗಂಡನ ಮನೆಗೆ. ಅವಾಗೆಲ್ಲ ಸ್ವಲ್ಪ ಒಂದು ಸುಳ್ಳೆಯಲ್ಲಿ ಎಷ್ಟು 1000 ಸುಳ್ಳೆಗೆ ಮದುವೆ ಮಾಡೋದಿಲ್ಲ. ಅಡುಗೆ 50 ಜನ ಬಂದರೂ ಅಡುಗೆ ಮಾಡ್ತಾಳೆ ನಮ್ಮ ಅಣ್ಣನ ಮಗಳು ಅಂತ ಸುಳ್ಳೆ ಇರ್ತಾರೆ. ಅದೇ ಟೆನ್ಷನಲ್ಲಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಿದ್ದೀನಿ. ನಿಜ ನಾನು ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಬಟ್ ಇವತ್ತಿನ ದಿನ ನಮ್ಮದು 35 ಶಾಖೆ ಇದೆ ಪಾಕಶಾಲೆ. ಪ್ರತಿಯೊಂದರಲ್ಲೂ ಹೋಗಿ ಟೇಸ್ಟ್ ಮಾಡ್ತೀನಿ. ಮನೇಲಿ ನಾನು ಏನು ಅಡುಗೆ ಮಾಡಿದ್ರು ಅಂತ ತೊಗೊಂಡು ಇಂಟ್ರೊಡ್ಯೂಸ್ ಮಾಡ್ತೀನಿ. ಐ ಆಮ್ ಸೋ ಹ್ಯಾಪಿ. ಒಂದು ಲೈಫಲ್ಲಿ ಒಂದು ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಹೀಗೆ ಒಂದು ಸಾಕ್ಷಿ ಅಂತ ಅನಿಸುತ್ತೆ. ಇವತ್ತು ಈ ಮಗು, ಈ ಸಣ್ಣ ಹುಡುಗ ಬಂದಿಲ್ಲ ಕೂತಿದ್ದಾನೆ, ಅವನಿಗೆ ಏನು ಗೊತ್ತಿರೋದು. ಈ ಥರ ಸಣ್ಣ ಮಕ್ಕಳು ಕೂಡ ಮನೆ ಬಂದಾಗ ಏನಾದರೂ ಅಡುಗೆ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಯಾಕಂದರೆ ಅಪ್ಪ ಅಮ್ಮ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಈಗ ಸ್ಯಾಂಡ್ವಿಚ್ ಮಾಡ್ಕೊಂಬಿಡ, ಒಂಚೂರು ನೂಡಲ್ಸ್ ಮಾಡ್ಕೊಂಬಿಡು, ನಾನು ಬಂದ್ಬಿಡ್ತೀನಿ ಈಗ ಅಂತ ಹೇಳ್ತಾರೆ. ಸೊ ಆ ಸಣ್ಣ ಸಣ್ಣದನ್ನ ಮಕ್ಕಳು ಕಲೀಲೇಬೇಕಾಗುತ್ತೆ. ಇವಾಗ ಅಷ್ಟು ಚಿಕ್ಕ ವಯಸ್ಸಿಂದನೂ ಅಡುಗೆ ಮಾಡ್ಕೊಳ್ಳೋ ಇದು ಬರುತ್ತೆ ಅವರಿಗೆ. ಇವಾಗ ನೀವೆಲ್ಲ ಬಂದಿಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಇಟ್ಸ್ ಎ ಪ್ಲೆಷರ್ ಫಾರ್ ಮಿ. ಯಾವಾಗ ಕರೆದು ಕೂಡ ನನಗೆ ಖುಷಿ ಆಗುತ್ತೆ ಬಂದು ನೋಡಿ. ಟೇಸ್ಟ್ ಮಾಡೋದು ಇದು ತುಂಬ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. 40 ಜನ ಪಾರ್ಟಿಸಿಪೇಟ್ಸು ಮಾಡಿದ್ದಾರೆ. ಟೇಸ್ಟ್ ಮಾಡಿಬಿಟ್ಟು ಜಡ್ಜ್ ಮಾಡೋದು ಇಟ್ ಇಸ್ ಎ ವೆರಿ ಟಫ್ ಜಾಬ್. ಬಟ್ ಸ್ಟಿಲ್ ಅದ್ರ ತೀರ ಖುಷಿ ಇದೆ. ಇಷ್ಟು ಜನ ಬಂದಿಲ್ಲಿ ಕೂತ್ಕೊಂಡು, ಎಷ್ಟು ವಯಸ್ಸಾದರೂ ಕೂಡ ಬಂದು ಕೂತಿದ್ದೀರಾ. ಇದೆಲ್ಲ ಒಂದು ವಯಸ್ಸಾದ ನಮ್ಮ ಸರ್ವೊಬ್ಬರು ಬಂದು ಕೂತಿರೋದ್ರಿಂದ ತುಂಬ ಖುಷಿ ಕೊಡ್ತಾ ಇದೆ. ಆಲ್ಸೋ ಮೋಟಿವೇಟ್. ನನಗೆ ಇಲ್ಲಿ ಏನು ನಾವು ನಮ್ಮ ಜಪ್ಪಲ್ಲೇ ಯಾಕೆ ಈ ಕಾಂಪಿಟೇಷನ್ ಮಾಡಬಾರ್ದು ಅಂತ ಅನ್ಬೋದಾಗಿದೆ. ಅವರಿಗೂ ಒಂದು ಮೋಟಿವೇಟ್ ಮಾಡೋಕ್ಕಾಗುತ್ತಲ್ಲ, ಕರ್ಕೊಂಡು ಬಂದು ಅವ್ರಿಗೊಂದು ಮಾಡಿಸ್ಬೇಕು ಅಂತ. ನಾವು ಕಲಿಯೋದು ಎಷ್ಟೋ ಇರುತ್ತೆ. ನಾವು ಜಡ್ಜ್ ಅಂದರೆ ಏನೋ ಬೇರೆ ಇಟ್ಟು ಬಂದಿಲ್ಲ, ಪ್ರಯೋಗ ಮಾಡಿ ಮಾಡಿ ಆಡ್ತಾ ಆಡ್ತಾ ಸಂಗೀತ ಅಂತಾರಲ್ಲ ಹಾಗೆ ಏನೋ ಮಾಡ್ತಾ ಮಾಡ್ತಾ ಅಡುಗೆ ಕಲಿಯೋದು. ಸೊ ಲೆಟ್ ಅಸ್ ಸಿ ವಾಟ್ ಯು ವಾಂಟ್. ಕ್ಯೂರಿಯಾಸಿಟಿ ಮೇಡಮ್ ತುಂಬ ಇದು ಅರೇಂಜ್ ಮಾಡ್ತಾನೆ ಇದ್ದಾರೆ. ವೆರಿ ಸೀರಿಯಸ್ ಟು ಇಟ್. Let us see. Okay. All the best. ಒಂದು ಕ್ವಶನ್ ನೀವು ಹೇಳಿದ್ರೆ ನನಗೆ ಮದುವೆಗಿಂತ ಮುಂಚೆ ನನಗೆ ಅಡುಗೆನೇ ಬರ್ತಿರಲಿಲ್ಲ ಅಂತ. ಹೌಸ್ ಯುವರ್ ಜರ್ನಿ? ಈಗ 1000 ಗಟ್ಟಲೆ ಜನ ನಿಮ್ಮ ಹೋಟೆಲಲ್ಲಿ ಬಂದಿರ್ತಾರೆ. ನೀವು ಹೇಳಿದ ಹಾಗೆ 36 ಔಟ್ಲೆಟ್ಸ್ ನಿಂತಿದೆ ಪಾಕಶಾಲೆಯಲ್ಲಿ. ಪ್ರತಿಯೊಬ್ಬರಿಗೂ ನೀವು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಡ್ತೀರಾ. ನೀವು ಅಡುಗೆ ಮಾಡಿರೋದ್ರಿಂದಲೇ ನಿಮಗೂ ಅದೊಂದು ಟೇಸ್ಟ್ ಅನ್ನೋದು ಗೊತ್ತಾಗೋದು. ಸೊ ಅಡುಗೆ ಮಾಡ್ತಾರೆ ಇದ್ರೆ ಟೇಸ್ಟ್ ಗೊತ್ತಾಗಲ್ಲ, ಎಲ್ಲರೂ ಏನು ಕಮ್ಮಿ ಆಗಿದೆ ಅಂತ. ಸೊ ನಿಮ್ಮ ಜರ್ನಿ ಹೇಗಿತ್ತು ಆ ಒಂದು ಅಡುಗೆ ಕಲಿತಿರೋ ಟೈಮಲ್ಲಿ? ನೀವು ಕಲಿತು ಇಷ್ಟೊಂದು ಜನಕ್ಕೆಲ್ಲ ಅನ್ನದಾತ ಆಗಿದ್ದೀರಾ. ಸೊ ಹೇಗೆ ಅನಿಸ್ತಿದೆ ಆ ಒಂದು ತುಂಬ ಆಶ್ಚರ್ಯ ಆಗುತ್ತೆ. ಜಸ್ಟ್ ಹಿಂದೆ ತಿರುಗಿ ನೋಡಿದ್ರೆ ನನಗೀಗ ಮದುವೆ ಆಗಿ 37 ವರ್ಷ ಆಗಿದೆ. ಫಸ್ಟ್ ಒಂದು 10 ವರ್ಷ ಅಡುಗೆ ನನಗೆ ಹೋಗಿ ಹೇಳ್ಕೊಳ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಎಲ್ಲರೂ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಮಾವ, ನಮ್ಮ ಅಣ್ಣ, ಯಜಮಾನ ಅಂತ ಪ್ರತಿಯೊಬ್ಬರು ಅಷ್ಟೇ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಂಗೆ ಅನ್ನ ಮಾಡೋಕ್ಕೂ ಬೇರೆ ಬರ್ತಿದ್ದಿಲ್ಲ. ಅನ್ನ ಬೆಳೀತಾ ಇಲ್ಲ ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ. ಆಮೇಲೆ ನಾನು ಬಯಸ್ಕೊಂಡು ಗಂಜಿ ಮಾಡಿ ಬಯಸ್ಕೊಂಡು ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಆಗಿದೆ. ಆಮೇಲೆ ಮುಂದೆ ಮಾಡ್ತಾ ಮಾಡ್ತಾ ನಮ್ಮ ಅತ್ತೆ ಊರಿಗೆ ಹೋದಾಗ ನನ್ನ ಟೈಮ್ ಸಿಕ್ಕಿದಾಗ ಅಡುಗೆ ಮಾಡಿ ಆಗಿ ಬಂದು ಇವತ್ತಿನ ದಿನ ಚೆಫ್ಗೆ ಹೋಗಿ ಈ ಥರ ಆಗಿದೆ, ಇದನ್ನು ಸರಿ ಮಾಡಿ ಅಂತ ಹೇಳೋದ್ರ ಮಟ್ಟಿಗೆ ದಿನ ನಾನು ಎಲ್ಲ ಹೋಗ್ಬೇಕು. ಸುಮಾರು 7-8 ಹೋಗ್ಬಿಟ್ಟು ದಿನ ವಿಸಿಟ್ ಮಾಡ್ತೀನಿ. ಅಲ್ಲಿ ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಚೆಕ್, ಟೇಸ್ಟ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟುಡೇ ಐ ಆಮ್ ವೆರಿ ಹ್ಯಾಪಿ. ಇಷ್ಟು ಮಟ್ಟಿಗೆ ನಾನು ಕಲಿತೆ. ನಾನು ಅಡ್ಜಸ್ಟ್ ಮಾಡೋದು ಸರಿ ಇಲ್ಲ, ಹೀಗೆ ಸರಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಯ್ತಲ್ಲ ಅಂತ really happy. ಚಿನ್ಮಯ ಹೆಬ್ಬಾರ್. ಅಲ್ಲ, ಅಡುಗೆ ಕಾಂಪಿಟಿಷನಿಗೆ ಬಂದ ಓರ್ಗಿತ್ತಿ ಸಿಕ್ಕಿದ್ರು ಅವರಿಗೆ ನೋಡಿ. ಹಾಂ ಹಾಂ, ಬನ್ನಿ ಬನ್ನಿ. ಹಾಂ
ಬರ್ರಿ ನೀವು ಬರ್ರಿ. ಈ ಝಾನ್ಸಿ ಮಾಡೋದು ಹಾಂ ಯೂಟ್ಯೂಬ್ ಅಂತ ಹೀಗಿದೆ ತೋರಿಸ್ತಾರೆ. ನಿಂತ್ಕೊಳ್ರಲ್ಲ. ಹಾಂ ಅದೇ ಒಂದು ನೆನಪಿಗಿರುತ್ತಲ್ವಾ ನೀವು ಇಲ್ಲಿಂದ ಮೀಟ್ ಆಗಿದ್ದು. ಕಾಂತಾರ ಪಿಕ್ಚರಿಗೆ ಬಂದಿದ್ದಾರೆ, ಅದೇ ನಾವು ಸಿಕ್ಬಿಟ್ಟು ಅದೇ ಇಲ್ಲಿ ಅಡುಗೆ ಅದೇ ಪಿಕ್ಚರಿಗೆ ಬಂದವ್ರು ಅಡುಗೆ ಬಂದವ್ರು ಸಿಕ್ಕಿದ್ರು. ಏನು ಮಾಡೋದಾಗಿತ್ತು? ಸಲಾಡಾ? ಸಲಾಡು ಖರ್ಜೂರ ದಂಡು. ಹ್ಞೂ ಚೆನ್ನಾಗಿದೆ, ಡೆಕೋರೇಷನ್ ಚೆನ್ನಾಗಿದೆ. ಹ್ಞೂ ತುಳಸಿ ಪುಡಿ, ಶುಂಠಿ, ಆಮೇಲೆ ಕಲ್ಸಕ್ಕಿ, ಕಡಲೆಪಪ್ಪು ಹಾಕಿ ತಗೊಳ್ಳಿ ಆಂಟಿ. ಏನು ಮಾಡಿದ್ದೀರಾ ಹೇಮ? ನಾನಿವತ್ತು ಒಂದೆಲಗದಿಂದ ಪಾನ್ ಮತ್ತು ಲಡ್ಡು ಮಾಡಿದೆ. ಪಾನ್ ಮತ್ತು ಲಡ್ಡು ಮಾಡಿದ್ರೆ ಅದು ಯಾವಾಗ ಮಾಡ್ತಾ ಇದ್ದಿದ್ದು ನೋಡಿದೆ. ಡಿವೈನ್ ಬ್ರಾಹ್ಮಿ ನಿಮ್ದು ಏನಾದ್ರು ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಡೆಕೋರೇಷನ್ನು ಚೆನ್ನಾಗಿರುತ್ತೆ.